नम्मा विजय उत्सव बीजापुर में पहली बार। ऐतिहासिक स्मारकों का शहर बीजापुर, जिसकी संस्कृति, सभ्यता और पकवान सारी दुनिया में प्रसिद्ध हैं। इसी का एक मेल एक ही जगह आपको 2, 3, 4 नवंबर 2018 दरबार हाई स्कूल मैदान में नम्मा विजय उत्सव शॉपिंग एंड फूड फेस्टिवल का आयोजन किया गया है, जहां आप अपने परिवार के साथ एंटरटेनमेंट शो, सोशल अवेयरनेस और हेल्थ चेकअप कैंप जैसे कंसेप्ट के अलावा मनोरंजन का भरपूर आनंद उठा सकेंगे, जिसकी सुविधा के लिए हर तरह का प्रयास इस इवेंट में किया गया है। अपनी भाग दौड़ की जिंदगी से थोड़ा वक्त परिवार के साथ निकालकर इसका लाभ उठाए, क्योंकि बीजापुर का ये पहला फेस्टिवल है जहां पर आपको लजीज पकवान का जायका, नए जीवन के अनुभव और मनोरंजन के साथ मॉडर्न लाइफ का स्टाइल देखने का मौका मिलेगा। स्वागत है आपका बी न्यूज नेशन में। मैं हूं आबिद हुसैन शेख। तमाम बी न्यूज नेशन के दर्शकों को 63वें कन्नड़ राज्य उत्सव की हार्दिक बधाई। अमीन रूगी को जिला राज्य उत्सव प्रशस्ति। अमीन रूगी को जिला राज्य उत्सव अवार्ड। बीजापुर के अमीन रूगी को चित्रकला में 40 साल के योगदान को देखते हुए आज 63वें कन्नड़ राज्य उत्सव के अवसर पर जिला राज्य उत्सव प्रशस्ति से सम्मानित किया गया। पिछले दिनों बी न्यूज नेशन पर आविष्कारी व्यक्ति अमीन रूगी पर एक खास रिपोर्ट प्रसारित की गई थी। इस सम्मान को हासिल करके बी न्यूज नेशन का आभार प्रकट किया अमीन रूगी ने। ಶಾಂತಪ್ಪ ದುರ್ಗಿ ಎಲ್ಲರಿಗೂ ನಮಸ್ಕಾರಗಳು। ನಾನು ಅಮೀನ್ ರೂಗಿ ಅಂತ ಸರ್। ನಾನು ಈ ಚಿತ್ರಕಲಾ ಮಾಧ್ಯಮದಲ್ಲಿ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ। ನನ್ನ ಸೇವೆ ನೋಡಿ ನಮ್ಮ ಟಿ ವಿ ಮಾಧ್ಯಮದವರಾದ ಸ್ಪೆಷಲಿ ಬಿ ನ್ಯೂಸ್ದವರು ನಮ್ಮ ಬಗ್ಗೆ ಭಾಳ ದೊಡ್ಡ ಸಂದರ್ಶನ ಮಾಡಿದರು। ಅದರ ಪರಿಣಾಮವಾಗಿ ಜಿಲ್ಲಾಡಳಿತ ಅದನ್ನು ನೋಡಿ ಗಮನಿಸಿ ನನಗೆ ಒಂದು ಪ್ರಶಸ್ತಿ ನೀಡಿದ್ದಾರೆ ಸರ್। ಈ ಪ್ರಶಸ್ತಿಯನ್ನು ನಾನು ತುಂಬ ಹೆಮ್ಮೆಯಿಂದ ಸ್ವೀಕರಿಸಿದ್ದೀನಿ ಸರ್। ಆಮೇಲೆ ನಾ ಎಲ್ಲ ಮಾಧ್ಯಮದವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ। ಎಲ್ಲರಿಗೂ ರಾಜ್ಯೋತ್ಸವದ ಪ್ರಶಸ್ತಿ, ರಾಜ್ಯೋತ್ಸವದ ಶುಭಾಶಯಗಳು ಹೇಳಲಿಕ್ಕೆ ಇಚ್ಛಪಡ್ತೀನಿ ಸರ್। ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾನೆ। ಧನ್ಯವಾದಗಳು ಸರ್। ಈ ನ್ಯೂಸ್ ನೇಷನ್ ಟೀಮ್ ವತಿಯಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು। ಕನ್ನಡ ಜಲ, ಕನ್ನಡ ನುಡಿ, ಕನ್ನಡ ಭಾಷೆ ಎಲ್ಲರಿರು कन्नड़ागिरो। कुवेंपु ಅವರು ಹೇಳಿದ प्रकार ये राज्योत्सव आज से जो राज्योत्सव चला है, यहाँ पर जो है अपनी अपनी साधने करने वालों के लिए सरकार की ओर से जो है इनको जो है प्रशस्ति मिली है। आइए उन्हीं से बात करते हैं। ಇವತ್ತು ನಮ್ಮ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿವಸ ಜಿಲ್ಲಾ ಆಡಳಿತ ನನಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕಾಗಿ ಮುಖ್ಯವಾಗಿ ಮೊದಲನೇದಾಗಿ ನಾನು ಜಿಲ್ಲಾ ಆಡಳಿತಕ್ಕೂ ಮತ್ತು ಎಲ್ಲ ಹಿರಿಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ। ಇಂದಿನ ಈ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಬೆಳಿಬೇಕು, ಕನ್ನಡ ನಾಡು ಅಖಂಡವಾಗಿ ಉಳಿಬೇಕು, ಹಿಂದೆ ಇದ್ದಂಥ ಏನು ಕನ್ನಡ ನಾಡಿನ ಒಂದು ಪರಂಪರೆ, ಸಂಸ್ಕೃತಿ, ಹೆಮ್ಮೆ ಅದು ಇನ್ನೂ ಕೂಡ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಜನರಿಗೆ ಕನ್ನಡ ನಾಡಿನ ಒಂದು ಶುಭಾಶಯಗಳನ್ನು, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೇನೆ। ನಮಸ್ಕಾರ ಸರ್। ಡಾಕ್ಟರ್ DR ನಿಡೋಣಿ ಅಂತೇಳಿ ನಿವೃತ್ತ ಉಪನ್ಯಾಸಕರು। ನಾನು ಮೊನ್ನೆನೇ ನಿವೃತ್ತ ಆಗಿದ್ದೀನಿ। ಇದುವರೆಗೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ। ಇನ್ನು ಮುಂದೆ ಕನ್ನಡ ನಾಡು ನುಡಿಗಾಗಿ ನಾವು ಕಂಕಣಬದ್ಧರಾಗಿ ನಿಲ್ಲುತ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ। ನಿನ್ನೆ 31/10/2018 ಬಿಜಾಪುರ ಜಿಲ್ಲೆಯ ಉಪನಿರ್ದೇಶಕರಾಗಿ ಈ ಜಿಲ್ಲೆಯ ಚಾರ್ಜನ್ನು ವಹಿಸಿಕೊಂಡಿದ್ದೇನೆ। ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆಯ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇನೆ ಅಂತ ಭರವಸೆಯನ್ನು ಈ ಮೂಲಕವಾಗಿ ನೀಡ್ತಾ ಇದ್ದೇನೆ। ಈಗ ಈ ಸಂಸ್ಥೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಕಾಲೇಜಿನ ಯಾವುದೇ ಸಮಸ್ಯೆಗಳು ಬಂದರೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆಯನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ತರಲಿಕ್ಕೆ ಕಂಕಣಬದ್ಧವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ। ಎಲ್ಲರಿಗೂ ನಮಸ್ಕಾರಗಳು। ನಾನು ಪ್ರಿಯಾಂಕಾ ಸರಶೆಟ್ಟಿ। ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ರಂಗಭೂಮಿ ಭರತನಾಟ್ಯಮದಲ್ಲಿ। ಸೊ ಎಲ್ಲ ಗಣ್ಯ ವ್ಯಕ್ತರಿಗೆ ನನ್ನ ನಮಸ್ಕಾರಗಳು। ಪ್ರಿಯಾಂಕಾ ಸರಶೆಟ್ಟಿ, ಬಿ ನ್ಯೂಸ್ದವರಿಗೂ ತುಂಬ ಧನ್ಯವಾದಗಳು। ನಮಸ್ಕಾರ, ನಾನು ಗುರುಬಸಪ್ಪ ಸಜ್ಜನ್ ಜಾಲವಾದ್
ಅಂದರೆ ಹೆಚ್ಚಾಗಿ ನಾನು ಕರೆಯೋದು ಸಜ್ಜನ ಮಾಸ್ಟರ್ ಅಂತ ಕರೀತಾರೆ. ನಾನು ವೃತ್ತರಂಗ ಭೂಮಿ ಕಲಾವಿದ. ಸುಮಾರು 40-45 ವರ್ಷಗಳಿಂದ ವೃತ್ತರಂಗ ಭೂಮಿಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ ಮತ್ತು ನನ್ನ ಸಾರ್ಥಕ ಬದುಕನ್ನು ಕೂಡ ನಾನು ಕಂಡುಕೊಂಡಿದ್ದೇನೆ. ಈ ವೃತ್ತಿಯಲ್ಲಿ ನನಗೆ ಸಂತೋಷ ಕಂಡಿದ್ದೇನೆ. ಧನ್ಯತೆ ಭಾವದೊಂದಿಗೆ ಇವತ್ತಿನ ದಿವಸ ಘನ ಸರ್ಕಾರ ಜಿಲ್ಲಾ ಆಡಳಿತದಿಂದ ನನಗೆ ಜಿಲ್ಲಾ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೊಟ್ಟಂತಾಗಿದೆ. ನನಗೆ ಇದು ಜಿಲ್ಲೆಯದಲ್ಲ, ಇದು ರಾಷ್ಟ್ರ ಮಟ್ಟದ ಅಂತ ತಿಳ್ಕೊಂಡಿದ್ದೀನಿ. ನಾನು ಇದರಿಂದ ಬಹಳ ಸಂತೋಷವಾಗಿದ್ದೇನೆ ಅಂತ ತಿಳಿಸಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮಸ್ಕಾರ. ಮಾಧ್ಯಮದವರಿಗೂ ಕೂಡ ನಮಸ್ಕಾರ. ಹಾಗೂ ಬಿ ನ್ಯೂಸ್ನವರು ಈ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪ್ರಿಯ ಗ್ರಾಹಕರೇ, ವಿಜಯಪುರದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟ್ನಲ್ಲಿ ದಸರಾ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಸಲುವಾಗಿ ವಿಶೇಷವಾಗಿ ತಯಾರಿಸಿದ ರುಚಿಯಾದ ಶುಭಾಶಯ ವಿನಿಮಯದ ವಿಶೇಷ ಸಿಹಿ ತಿನಿಸುಗಳ ಆಕರ್ಷಕ ಪ್ಯಾಕ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿಳಾಸ ಬಿಗ್ ಮಿಶ್ರಾ ಪೇಡ, ಬಸ್ ನಿಲ್ದಾಣದ ಹತ್ತಿರ, ಲಲಿತ್ ಮಹಲ್ ಹೋಟೆಲ್ ಎದುರಿಗೆ, ವಿಜಯಪುರ. मोबाइल नंबर 9513585858। Metallics presents festival offer Dasara and Diwali. Men's 30% off, kids 50% off, women's 50% off. Purchase any item and you get gift hampers. Place Metallics Cloth Shop, SS Complex opposite, beside Ganj. Hurry up! Metallics presents Dasara and Diwali offer. Srikanth Bappa. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।